ಮೀಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಸೊ ನಾವೆಲ್ಲೆಲ್ಲ ಹೋಗಿದ್ವಿ ಅಂತಲೂ ಸಹ ವಿಡಿಯೋಸ್ ಹಾಕ್ತೀನಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಯಾಕಂದರೆ ಡಿಮಾರ್ಟಿಂದ ಲಾಸ್ಟ್ ಟೈಮ್ ನಾನು ಡಿಮಾರ್ಟ್ಗೆ ಹೋಗಿದ್ದ ವೀಡಿಯೋಸು ಮತ್ತು ಬಂಡಿ ಮಕ್ಕಳಮ್ಮ ದೇವಸ್ಥಾನ ಎಲ್ಲ ಕಡೆ ಓಡಾಡಿದ್ವಿ. ಯಾವ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇಲ್ಲ, ಏನೋ ಯಾಕಂದರೆ ಇಲ್ಲಿ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ತೊಗೊಂಡಿರ್ತೀನಿ, ವಾಯ್ಸ್ ಅವ್ರು ಕೊಡಬೇಕು ಅನ್ನೋ ಟೈಮಲ್ಲಿ ಜಸ್ಟ್ ಇರ್ತಾಳೆ, ಇಲ್ಲ ಕೆಲಸ ಇರುತ್ತೆ, ಆ ರೀತಿ ವೀಡಿಯೋಸ್ ಹಾಕೋಕ್ಕಾಗ್ತಾಯಿಲ್ಲ. ಸೊ ಇವಾಗ ಡಿಮಾರ್ಟು ಪ್ಲಸ್ ಬಂಡಿ ಮಕ್ಕಳಮ್ಮ ದೇವಸ್ಥಾನ ಮತ್ತು ಇನ್ನೆಲ್ಲ ಹೊರಗಡೆ ಹೋಗಿದೆ. ಬಟ್ ಐ ಥಿಂಕ್ 1665 ರುಪೀಸ್ ಏನೋ ಆಯಿತು. ಇವಳು ಬಟ್ಟೆಗಳು ತೊಗೊಂಡಿದ್ದೆ ಜಾಸ್ತಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಟಿ ಶರ್ಟು ಪ್ರದೀಪ್ ಟಿ ಶರ್ಟ್ಸ್ ಆದರೂ ತೊಗೊಂಡ್ವಿ. ಸೊ ಆಮೇಲೆ ಅಲ್ಲಿ ರೋಲ್ ತಿನ್ನೋದು ಪಾರ್ಸಲ್ಗೆ ಹೇಳಿದ್ದೀನಿ. ಸೊ ಇಲ್ಲಿ ಪ್ರತಿಯವ್ರಿಗೆ ನಿಂತಿದ್ದಾರೆ. ಸೊ ನನ್ನ ಮಗಳಲ್ಲಿ ಆ ಅಕ್ಕ ಜೊತೆ ಇದ್ದಾಳೆ, ಅಕ್ಕ ಜೊತೆ ಅಲ್ಲೇ ಮಶ್ರೂಮ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಮತ್ತು ಮಶ್ರೂಮ್ ಕಬಾಬ್ ತೊಗೊಂಡು ಬಂದ್ವಿ. ಸೊ ಹಾಗಾಗಿ ಇದೊಂದು ವೆಹಿಕಲ್ ನೋಡಿದ್ದೀವಿ. ಮಗಳಿಗೆ ಈಗಲೇ ಇದು ರೇಟ್ ಕೊಡ್ಸೋಕ್ಕೆ ಮಗಳು ಅಳ್ತಾ ಇದ್ಲು ಅಂತ ಇದನ್ನು ಕೊಡ್ಸೋಕೆ ಬಂದಿದ್ದಾರೆ ಅಂದರೆ ನೋಡಿ. ಹೇಳಿ ಏನಾದ್ರು ಅಲ್ಲಿ ನೋಡಿ, ನಿಮ್ದು ಗಾಡಿ ಬತ್ತು, ನಿಮ್ದು ಗಾಡಿ ಬತ್ತು. ಹಲೋ, ಏನಾದ್ರು ಹೇಳಿ. ಮಗಳು ಅಳ್ತಾ ಇದ್ಲು, ಹಾಂ ತೋರ್ಸಕ್ಕೆ ಅಂತ ತಗೊಬಂದು. ಅಲ್ಲಿ ನಿಮ್ಮ ಫ್ರೆಂಡ್ ಹೇಳಿ, ಏನಕ್ಕೆ ಬಂದ್ರಿ, ಏನು ತಗೊಳಕ್ ಬಂದ್ರಿ, ಏನಾಯ್ತು? ನಾವೇನೋ ತಗೊಳಕ್ ಬಂದು ಅಂಗಡಿಯವ್ರು ಏನೋ ಒಂದು ತೋರಿಸಿದ್ರು. ಆಮೇಲೆ ಅಣ್ಣ ಇಲ್ಲ ಈ ಥರ ವೆಹಿಕಲ್ ಇದೆ, ಕುಣಿಸ್ಕೊಂಡು ಡ್ರೈವ್ ಮಾಡಿಸ್ಬೋದು ಅಂತ ಹೇಳಿದ್ರು. ಸೊ ಇದು ನಮಗೆ ಓಕೆ ಅಂತ ಅನ್ನಿಸ್ತು, ಇಷ್ಟ ಆಯಿತು. ಅದಕ್ಕೆ ತಗೊಳ್ಳೋಣ. ಇದು ಆ್ಯಕ್ಚುಲಾಗಿ ನಾವು ಈ ಕಲರ್ನ ಬೈ ಮಾಡಬೇಕು ಅಂತ ತಗೊಂಡಿದ್ದು. ಬಟ್ ಅದೇನಾಯ್ತು ಅಂದರೆ ಆ ಅಂಗಡಿ ಅಣ್ಣ ಒಂದು ಸಲ ಟ್ರಯಲ್ ನೋಡಿ ಅಂತೇಳಿದ್ರು. ಅಲ್ಲಿ ಸಾಂಗ್ಸ್ ಎಲ್ಲ ಬರ್ತಾಯಿತ್ತು. ಸೊ ಆಮೇಲೆ ಇವರು ಪ್ರದಿನೂ ಓಕೆ ತೊಗೊಳ್ಳೋಣ ಅಂತಂದರು. ಅವಳು ಕಾಲು ಇಟ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಸೊ ನಾನು ಅಕಸ್ಮಾತ್ ಆಟ ಆಡಿಸುವಾಗ ಕಾಲಿಗೆ ಲೇಟಾಗುತ್ತೆ ಅಂದ್ಬಿಟ್ಟು ಅಲ್ಲಿ ಹೇಳ್ತಾ ಇದ್ದೆ ನಾನು ಅಂಗಡಿನಲ್ಲಾಗಿ ಇದನ್ನು ತಗೊಂಡು. ಸೊ ದೇವಸ್ಥಾನಕ್ಕೆ ಹೋಗಿ ಬರೋಣ, ಎಷ್ಟೋ ದಿನ ಆಗಿತ್ತು ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ಆಲ್ರೆಡಿನೇ 1 ಮಂತೆ ಆಯಿತು. ಸೊ ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿ ಹೋದ್ರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಎಷ್ಟೇ ಬೇಜಾರಿದ್ರು ಮೂಡು ಎಷ್ಟೇ ಆಫ್ ಆಗಿರೋ ಅಲ್ಲಿ ಹೋದರೆ ಒಂಥರ ಏನೋ ರಿಫ್ರೆಶ್ ಅಂತ ಅನ್ಸುತ್ತೆ ನನಗೆ. ಬಟ್ ಬೇರೆಯವ್ರು ಹೇಗೆ ಗೊತ್ತಿಲ್ಲ. ಅದಕ್ಕೆ ಹೋಗೋಣ ಅಂತ ಪ್ರದೀಪ್ ಬೆಳಗ್ಗೆ ಅಂತ ಹಿಂಸೆ ಕೊಟ್ಟು ಕರ್ಕೊಂಡು ಹೋಗ್ತಿದ್ದೀನಿ. ಇನ್ನೂ ರೆಡಿ ಆಗಿಲ್ಲ ಅಪ್ಪ ಮಗಳು ಇಬ್ಬರೂ. ಮಗಳು ಇನ್ನೂ ಚಡ್ಡಿನೂ ಹಾಕೋದಿಲ್ಲ ಗೈಸ್, ಹಂಗೆ ವಾಕರಲ್ಲಿ ಅವಳೆ. ಅವ್ರ ಅಪ್ಪ ಇನ್ನೂ ರೆಡಿ ಆಗ್ತಾನೆ ಇದ್ದಾರೆ. ಸೊ ನೋಡಿ ಬನ್ನಿ, ವಾಕರಲ್ಲಿ ರೂಢಿ ಆಗಿದ್ದಾಳೆ. ಇವಾಗ ವಾಕರಲ್ಲಿ ಬರ್ತಾಳೆ, ನಿಂತ್ಕೊಳ್ಳೋದಕ್ಕೆಲ್ಲ ಟ್ರೈ ಮಾಡ್ತಾಳೆ. ಏನಪ್ಪ ಅಲ್ಲೇ ಇಟ್ಟಿದ್ದೀವಿ. ಸೊ ದಿಮ್ಟವನೇ ಐತೆ ನೋಡೋಳು ಚಡ್ಡಿ. ಸೊ ಅದಕ್ಕೋಸ್ಕರ ಹೋಗಿ ಬರೋಣ ಅಂತ ಹೋಗ್ತಾ ಸಿಗ್ತೀವಿ. ಸೊ ಟೆಂಪಲಾಗಿ ರೀಚ್ ಆಗಿ ಅಲ್ಲಿ ಒಳಗಡೆ, ಯಾಕಂದರೆ ತುಂಬ ಕ್ರೌಡ್ ಇತ್ತು, ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಸೊ ಇದು ಹೊರಗಡೆ ವೀಡಿಯೋ ಮಾಡಿಕೊಂಡೆ. ಮುಗೀತು ಬೇಗನೆ, ಒಳಗಡೆ ಏನಷ್ಟು ರಶ್ ಇರಲಿಲ್ಲ. ಏನಾದ್ರು ಹೇಳಿ, ಕಷ್ಟ ಮುಗೀತು. ಯಾಕೆ ಬರಬೇಕು ಅನ್ನಿಸ್ತು ಬಂದು. ಏನಲ್ಲಿ ಬಂದ ನಮ್ಮ ಮನಸ್ಸಿಗೆ ನೆಮ್ಮದಿ. ಇಬ್ಬರು ಜಾಸ್ತಿ ಬೇಜಾರಾದರೆ ಎಲ್ಲರೂ ಇಲ್ಲಿಗೆ ಬರೋದು ನಾವು. ಸೊ ಅದಕ್ಕೆ ಸಲ ಕೊಟ್ಟಿದ್ದಾರೆ. ಫಸ್ಟು ತಿನ್ಬಿಟ್ಟು ಸಿಗ್ತೀನಿ. ಪಾವ್ ಭಾಜಿ ಟ್ರೈ ಮಾಡ್ತಾಯಿದ್ದೀವಿ. ಆಫ್ಟರ್ ಲಾಂಗ್ ಟೈಮ್ ಫುಡ್ ಸ್ಟಾರ್ಟ್ ಮಾಡಿರೋದು. ಅವಳು ಜಸ್ಟ್ ನೋಡ್ರಿ ಅಪ್ಪ ಮಕ್ಕಳು ಹೆಂಗೆ ಆಡಿರ್ತವ್ರೆ. ಅವಳು ಜಸ್ಟ್ ರವೆ ಇಡ್ಲಿ ತೊಗೊಂಡಿದ್ದೀವಿ. ಸೊ ನಾವು ಬಂದು ಪಾವ್ ಭಾಜಿ, ಪನ್ನೀರ್ ಪಾವ್ ಭಾಜಿ ತೊಗೊಂಡಿದ್ದೀವಿ. ವೀಡಿಯೋಸ್ ನೋಡೋರಲ್ಲ ಯಾವ ರೀತಿ ಇತ್ತು ಅಂತ. ಸೊ ನನ್ನ ಮಗಳು ಡಿಮಾರ್ಟಿಂದ ಬರುವಾಗ ಅಕ್ಕ ಅವರು ಆ್ಯಕ್ಚುಲಾಗಿ ಅವ್ರ ಶಾಪ್ ಇದೆ. ಸೊ ಅವಳಿಗೆ ಸ್ಟ್ರಾಬೆರಿ ಕೊಟ್ಟು ಎತ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಎತ್ಕೊಂಡ್ರು. ನನಗೆ ತುಂಬ ಈಗ ಶೋಲ್ಡರ್ ಫುಲ್ ಪೇನ್ ಬಂದುಬಿಟ್ಟಿತ್ತು ಅಂದ್ಬಿಟ್ಟು ಎತ್ಕೊಂಡ್ರು. ಸೊ ಅವಾಗ ಏನು ಮಾಡ್ತಾಳೆ, ಫುಲ್ಲು ಅಳ್ತಾ ಇದ್ಲು. ಅದರಿಂದ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಆಫ್ ಅಷ್ಟೇ ಮಾಡ್ಕೊಂಡು ಸ್ವಲ್ಪ ಅಷ್ಟೇ ಮಾಡೋಕ್ಕಾಗಿತ್ತು. ಸೊ ಅದಾದಮೇಲೆ ಅದು ಡಿಮಾರ್ಟಿಂದ ಬಂದು ಎಲ್ಲ ಪ್ಯಾಕ್ ಮಾಡಿ ಐಟಮ್ಸ್ ಎಲ್ಲ ತಂದು ಎಲ್ಲ ಆ ಪ್ಲೇಸಿಗೆ ಫಿಲ್ ಮಾಡಿಬಿಟ್ಟು, ಸೊ ಅದ್ರ ಬೆಳಗ್ಗೆ ನಾನು ಬಂಡಿ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ಅದರದ್ದು ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿದ್ರೆ ಅನಿಸುತ್ತೆ. ಎಸ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.